ಫಿಂಗರ್ ಪ್ರಿಂಟ್ ಇಕ್ಕ ಇಲ್ವಿ ಫಿಂಗರ್ ಇಲ್ಲ ಅದಕ್ಕೆ ಇತ್ತ ನೋಡಿ ಫಿಂಗರ್ ಇಕ್ಬೇಕೀಗ ಹೋಯ್ತು ವೀಲಿ ಹೊಡೆಯೋಣ ನಾರ್ಮಲ್ ಹೋಯ್ತಾ ಇರೋದು ಇಲ್ಲಿಂದ ಕೆಳಗಡೆಯಿಂದ ಒಂದು 14 ಕಿಲೋಮೀಟರ್ ಆಯ್ತದೆ ಹೋಯ್ತು ಬೆಂಕಿ ವೀಲಿ ಹೊಡೆಯೋಣ ಆಟೋಮೆಟಿಕ್ ಲಾಕ್ ಇವು ಫಿಂಗರ್ ಪ್ರಿಂಟ್ ಇಕ್ಕ ಇಲ್ವಿ ಫಿಂಗರ್ ಇಲ್ಲ ಅದಕ್ಕೆ ಇತ್ತ ನೋಡಿ ಫಿಂಗರ್ ಇಕ್ಬೇಕೀಗ ಫಿಂಗರ್ ಅದು ದೇಸಿ ಲಾಕದು ಲಾಕು ಏನು ಹಿಂಗೆ ತೆಗಿತಾವೆ ಹಿಡಿಯೋ ಟೆನ್ಷನ್ ಆಗಿ ಸ್ನೇಹಿತರೆ ಇಳಿದು ಮಾತ್ರ ಸೈಕಿತ್ತು ಎಲ್ಲ ಮೇಲೆ ಕೆಳಗೆ ಎಲ್ಲ ಓಡಾಡಿಸ್ಕೊಂಡು ಬಂಡೆ ಗಿಂಡೆ ಮೇಲೆಲ್ಲ ಎಕ್ಸ್ಕೊಂಬಂದವ್ರೆ ಇಲ್ಲಿಂದ ನಟರಾಜ ಸರ್ವೀಸು ನಡ್ಕೊಂಡು ಹೋಗ್ಬೇಕಂತೆ 4 ಕಿಲೋಮೀಟ್ರು ಹೋಗುವ ಸ್ನೇಹಿತರೆ ತಿಂಡಿ ಮಾಡಿರಲಿಲ್ಲ ತಿಂಡಿ ಮಾಡಿಕೊಂಡು ಈಗ ಒಂದು ಚಿತ್ರಾನ್ನ ಕೊಟ್ಟಿದ್ರು ಇಲ್ಲಿ 40 ರೂಪಾಯಿ ತೊಗೊಂಡ್ರು ಚಿತ್ರಾನ್ನಕ್ಕೆ ಸಕ್ಕತ್ತಾಗಿತ್ತು ಇಲ್ಲೇ ನೋಡಿ ಅಂಗಡಿ ಇದು ಕಾಣಿಸ್ತಿದೆಯಲ್ಲ ಇದೆಲ್ಲ ಅಂಗಡಿಗಳೇ ನೀರು ಜ್ಯೂಸು ಟಿಫನ್ನು ಎಲ್ಲ ಸಿಗುತ್ತಿಲ್ಲಿ ಆದರೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಬಂದಿರಲಿಲ್ಲ ಇಲ್ಲಿಗೆ ನಾಗಮಲೆ ಇದಕ್ಕೆ ಜೀಪಲ್ಲಿ ಅವ್ರು ಕರ್ಕೊಂಬರೋದು ಅಂದರೆ ಗಾಡಿಗಳಲ್ಲಿ ಅಲೋ ಮಾಡ್ಬೋದೇನೋ ಸ್ವಲ್ಪ ರಿಸ್ಕಿ ಇದೆ ಎಲ್ಲ ಕಲ್ಲು ಬಂಡೆಗಳೆಲ್ಲ ಗಾಡೀಲೂ ಬರ್ಬೋದೇನೋ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದರಲ್ಲಿ ಪರ್ ಹೆಡ್ಡು 70 ರೂಪೀಸ್ ತೊಗೋತಾರೆ ಒಂದು ಇದರಲ್ಲಿ 14 ಜನ ತುಂಬ್ಕೊಂಬರ್ತಾರೆ ಕುರಿಗಳು ತುಂಬ್ಕೊಂಬರ್ತಾರೆ ಒಂಥರ ಚೆನ್ನಾಗಿತ್ತು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ 4-5 ಕಿಲೋಮೀಟ್ರ್ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕಂತೆ ಬನ್ನಿ ಹೋಗೋಣ ನಡ್ಕೊಂಡು ನೋಡುವ ಇನ್ನೂ ಏನು ಕತೆ ಮೇಲ್ಗಡೆ ಅಂತ ಒಂಥರ ಹಂಗೆ ಆಡ್ದಂಗೆ ನಡ್ಕೊಂಡು ಹೋಗ್ಬೇಕು ಮಗ ಏನಂತ ಇದಕ್ಕೆ ಕಾಳು ಮಾತಾಡು ನಿಜ ಅಂತೂ ಇಂತೂ ಒಂದು ಅರ್ಧ ಬೆಟ್ಟ ಎಗ್ದು ಇದಾದಮೇಲೆ ತಿರ್ಗಾ 4 ಬೆಟ್ಟ ಹತ್ತಿಳಿದ್ಮೇಲೆ ಅಂತ ಸಿಗೋದು ಉಸಿರೋತಾಯ್ತು ಹೀಗೆ ನೋಡುವ ಓ ಮಗ ಉಸಿರೋತಾಯ್ತಾ ನಿಮ್ಮ ಮನದಾಳದ ಮಾತಾಡಿ ಮನದಾಳದ ಮಾತೇನಿಲ್ಲ ಹತ್ಬೇಕಷ್ಟೇ ಇದು ಮನದಾಳದ ಮಾತೆ ಇದು ಈಗ 1.5 ಕಿಲೋಮೀಟರ್ ಬಂದಿದೆ ಅಷ್ಟೇ ಹೆಂಗಿತ್ತು ಚೆನ್ನಾಗಿತ್ತು ಬಟ್ ನಡೆಯೋಕ್ಕಾಗಲ್ಲಪ್ಪ ಮುಂದಕ್ಕೆ ಇನ್ನೂ ಐತೆ ನೋಡ್ರಿ ಹೆಂಗಿದೆ ಹಬ್ಬ ಹತ್ಬಿಟ್ಟು ಇಳಿಬೇಕಂತೆ ಮತ್ತೆ ತಿರ್ಗಿ ಹತ್ಬೇಕಂತೆ ಹಚ್ಚೋದ್ರಲ್ಲಿ ಇದೆಲ್ಲ ಗಾಡಿ ಬರಂಗಿಲ್ಲ ಬರ್ಬೇಕಾದ್ರೆ ಯಾಕೆಂದ್ರೆ ಡೌನ್ ಇರುತ್ತಲ್ಲ ಅಷ್ಟೊಂದು ಫೀಲ್ ಆಗಲ್ಲ ಇನ್ನೂ 1.5 ಬೆಟ್ಟ ಹತ್ತಿ ಇಳಿದು ಮತ್ತೆ ತಿರ್ಗಾ ಹತ್ಬೇಕಂತೆ ಹೋಗುವ ಈ ಬೆಟ್ಟ ಹತ್ತಿದ್ದೀವಿ ಇದು ಹೇಳಿದ್ರೆ ನೆಕ್ಸ್ಟು ಸಿಗುತ್ತಂತೆ ಇದು ಒಂದು ವ್ಯೂ ಪಾಯಿಂಟು ಈ ಜಾಗದ ಹೆಸರು ಗೊತ್ತಿಲ್ಲ ಮಗ ಜಾಗದ ಹೆಸರು ನಂಗೆ ಗೊತ್ತಾ ಇಲ್ಲಲ್ಲ ಎಸ್ ಸೈಕಿದೆ ಮಾತ್ರ ವ್ಯೂ ಪಾಯಿಂಟ್ ಇಷ್ಟು ದಿನ ನನ್ನ ಶೂಸ್ ಹಾಕ್ಬಿಟ್ಟು ರೈಡ್ ಮಾಡ್ತಿದ್ದೆ ಜಾಸ್ತಿ ಟ್ರೆಕ್ಕಿಂಗ್ ಏನು ಮಾಡ್ತಿರ್ಲಿಲ್ಲ ಇವತ್ತು ಗೊತ್ತಾಗ್ತಿದೆ ವುಡ್ಲ್ಯಾಂಡ್ ಫೀಲ್ ಅಲ್ಲಿಂದ ಹತ್ಕೊಂಡ್ಬಂದಿದ್ದೀನಿ ಒಳಗಡೆ ಸ್ಮೂತ್ನೆಸ್ ಸಾಫ್ಟ್ ಕಾಂಪೌಂಡ್ಗೆ ಏನು ಪೇಯ್ನು ಏನು ಆಗ್ತಾನಿಲ್ಲ
ಹೋಗೋ ತೂಕ ರೈಡಿಂಗ್ ಮಾಡ್ಬೇಕಾದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಇವತ್ತು ನಡಿಬೇಕಾದ್ರೂ ಕೂಡ ಗೊತ್ತಾಗ್ತಿಲ್ಲ. ಅದು ಆ ಬೆಟ್ಟ ಸೆಂಟ್ರ್ ಬೆಟ್ಟ ಆಯಿತು. 10 ಬಿಟ್ಟು ಇಳಿದು ಇಲ್ಲಿ ಯಾವುದೊಂದು ಕಲ್ಲುಗಳು ಸುತ್ತು ಜೋಡಿಸೋರೆ. ಅದರ ಸೆಂಟ್ರಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ಹೋಗ್ಬೇಕಂತೆ. ನಿಯರ್ ಬೈ ಗಂಟೆ ಹೊಡೆ ಸೌಂಡ್ ಕೇಳಿಸ್ತಾ ಇದೆ, ಗಂಟೆ ಸೌಂಡು. ಹೋಗುವ, ಅಲ್ಲಿ ಹೋದರೆ ಒಂದೆಡೆ ಹೋದರೆ ಗೊತ್ತಾಗುತ್ತೆ. ಇಷ್ಟು ದೂರ ಟ್ರೆಕ್ಕಿಂಗ್ ಮಾಡಿರೋದು ಇದು ಇದೇ ಫಸ್ಟ್ ಟೈಮ್. ಇಷ್ಟು ದೂರ ನಡ್ಕೊಂಡು ಬಂದಿರೋದು ಬೆಟ್ಟಕ್ಕೆ ಇದೇ ಫಸ್ಟ್ ಟೈಮು. ಆಮೇಲೆ ಚಿಕ್ಕದೆಲ್ಲ ನಡೆದಾಡಿದ್ದೀವಿ. ಇದು ಸಿಕ್ಕಾಪಟ್ಟೆ ದೂರ ಅನ್ನೋದಕ್ಕಿಂತ ಅಪ್ಸು ಡೌನ್ಸ್ ಜಾಸ್ತಿ ಇದೆ. ಸೊ ಅದಕ್ಕೆ ಆ ಥರ ಫೀಲ್ ಆಗುತ್ತೆ. ದೂರ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ಕಲ್ಲು ಅಪ್ ಡೌನ್ ಇರುತ್ತಲ್ಲ, ಸೊ ಅದಕ್ಕೆ ಅದೇ ಥರ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ನಾವು ಬರೀ ಕೈಯಾಗಿ ಬರೋದಕ್ಕೆ ಹಿಂಗೆ ಮಾಡ್ತಾಯಿದ್ದೀವಿ. ಈ ಟ್ರೆಕ್ಕಿಂಗ್ ಅಂತಲೇ ಬ್ಯಾಗು ಟೆಂಟೆಲ್ಲ ಹಾಕ್ಕೊಂಡು ಮೇಲ್ಗಡೆ ಹೋಗಿ 16 ಕಿಲೋಮೀಟ್ರ್ ನಡ್ಕೊಂಡು ಮೇಲ್ಗಡೆ ಆಗ್ತಾರಲ್ಲ, ಅವ್ರ ಕಷ್ಟ ಹೆಂಗೆ ಅಭ್ಯಾಸ ಆಗಿರುತ್ತೆ ಅನ್ನೋದಕ್ಕಿಂತ ಅದೇ ಎಕ್ಸ್ಪೀರಿಯನ್ಸ್ ಮ್ಯಾಟರ್. ಇಲ್ಲೆಲ್ಲ ಇರೋ ಜೊತೆ ಹಿಂಗೆ ಏನೋ ಬೇಕು ಅಂದರೆ ತಗೊಬರೋದು. ಇದೊಂದು ಊರು, ಮನೆಗಳು ಅಂಗಡಿಗಳು ಎಲ್ಲ ಮಾಡ್ಕೊಂಡವ್ರೆ. ಅದೇ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗಬೇಕು. ಹಂಗೊಂದು 2-3 ಗಾಡಿ ನಿಂತಿತ್ತಲ್ಲಿ. ಯಾವ ಥರ ಬರ್ತಾರೆ ಏನು ಕತೆ? ಅದೇ ರೋಡ್, ಅದೇ ಇದು ಇರೋದೊಂದೇ ರೋಡು. ಅದರಲ್ಲೇ ಬಂದು ಅದರಲ್ಲೇ ಹೋಗ್ಬೇಕಾಗತ್ತೆ ಅಷ್ಟೇ. ವರದರಾಜ ಮನ್ನಾರ್ ಇಲ್ಲ ಮಗ, ಎಷ್ಟು ದೂರ ಆಯಿತು? ಇನ್ನು 500 ಮೀಟ್ರು. 500 ಮೀಟ್ರ್ ಆದಮೇಲೆ ದೇವಸ್ಥಾನ. ಸ್ವರ್ಗಕ್ಕೆ 3 ಮೆಟ್ಲಂತೆ. ಇಲ್ಲ ಸ್ವರ್ಗಕ್ಕೇನು ಬೇಡ, ದೇವಸ್ಥಾನ ಹತ್ರ ಹೋದ್ರೆ ಸಾಕು, ಸ್ವರ್ಗ ನೋಡ್ದಂಗೆ. ಇದು ಸಲಾರಿಗೆ ಕತೆ ಡೈರೆಕ್ಷನ್ ನಿಮ್ದೇನಾ? ನಿಮ್ಮ ಹೆಸರು? ನೀನು ಓಲ್ಡ್ ಮಂಕ್ ಕುಡ್ದಿದ್ದಂತೆ. ನಾನು ಓಟಿ ಕೊಟ್ಟಿದ್ದೆ. ಮಿಕ್ಸ್ ಓಟಿ ಎರಡು ಮಿಕ್ಸ್ ಹೊಡೆದವನೆ, ಅದಕ್ಕೆ ಹಂಗೆ ಬರುತ್ತೆ. ಅದಕ್ಕೆ ಆ ಥರ ಬರ್ತದೆ. ನಮಗೆ ಇದು ಮಾಡಿಬಿಟ್ಟು ಅವನ ಕತೆ ಡಬ್ ಹೊಡೆದ್ಬಿಟ್ಟವನೇ ಅಂತೀಯ. ಫೈನಲಿ ಬಂದ ಮೇಲ್ಗಡೆ ಅಲ್ಲಿ ಕಾಣಿಸ್ತಿದೆ. ಮೇಲ್ಗಡೆ ಅದೇ ಟೆಂಪಲ್ಲು, ಅದೇ ದೇವಸ್ಥಾನ. ಮೇಲ್ಗಡೆ ಇರೋದು ನಾಗಮಲೆಯ ದೇವಸ್ಥಾನ. ಒಂದು 100 ಮೀಟರ್ಸು. ಒಂದು 3 ಕಡೆ ಕೂತ್ಕೊಂಡು ಒಂದು ಕಡೆ ಊಟ ಹಾಕಿದ್ರು. ಅದು ಬಿಟ್ಟರೆ ಇದೆ 3ನೇ ಸ್ಟಾಪು. ತುಂಬ ರಿಸ್ಕಿ ಹತ್ತೋದಕ್ಕಂತೂ. ಅಯ್ಯೋ, ಕಲ್ಲು ಬಂಡೆಗಳ. ಅಲ್ಲಿ ಸ್ವಲ್ಪ ಮುಂದೆಗಡೆ ಶೂ ಬಿಟ್ಬಿಟ್ಟು ಅಲ್ಲಿ ಮೇಲ್ಗಡೆ ಕೆಳಗಡೆ ಶೂ ಬಿಟ್ಟು ದೇವಸ್ಥಾನ ಹತ್ರಕ್ಕೆ ಬರೀ ಕಾಲಲ್ಲಿ ನಡ್ಕೊಂಬಂದಿದ್ದು. ಸ್ವರ್ಗ ಕಾಣಿಸ್ತೈತೆ. ಫೈನಲ್ಲಿ ಬಂದ ಮೇಲ್ಗಡೆಗೆ ಇನ್ನೊಂದು 10 ಮೀಟ್ರಲ್ಲಿ ದೇವಸ್ಥಾನ. ಫೈನಲಿ ಬಂದು ಸುಸ್ತಾಗೋಯ್ತು ಸಿಕ್ಕಾಪಟ್ಟೆ. ಮೇಲ್ಗಡೆ ಬಂದು ದೇವಸ್ಥಾನ ದರ್ಶನ ಆಯಿತು. ಅದೇ ನೋಡಿ ನಾಗಮಲೆಯ ಟೆಂಪಲ್. ಮಗ ಮಗ ಮಾತ್ರ ಸೈಕು ಬರೋದಕ್ಕೆ ಅಪ್ಪ ಭಯಾನಕ ಸಕ್ಕತ್ತಿತ್ತು. ಎಲ್ಲ ದರ್ಶನ ಮುಗಿಸ್ಕೊಂಡು ಶಿಸ್ತಾಗ ಹಿಡಿತಾ ಇದ್ದೀವಿ. ಇನ್ನೇನು ಕೆಳಗಡೆ ಹೋಗ್ಬಿಡೋದು ಅಷ್ಟೇ ಅಲ್ಲ? ಅಷ್ಟೇ. ಜೀಪ್ ಹತ್ತಿ ಜೀಪಿಂದ ಇಳಿದು ನಮ್ಮ ಗಾಡಿ ಎತ್ಕೊಂಡು ಊರಿಗೆ ಹೋಗೋದು. ಜೈ ಅಂದ್ಬಿಡೋದು ಊರಿಗೆ. ಯಾಕಪ್ಪ ಸುಸ್ತಾಯ್ತೇನಾ? ಸ್ನೇಹಿತರೆ, ಫೈನಲಿ ಮುಗಿಸ್ತು ನಾಗಮಲೆ. ಕೆಳಗಡೆ ಬಂದು ಜಿಪ್ಸಿಗೆ ಹಾಕ್ಕೊಂಡು ಪೀಸಾಗಿ ಹೋಗ್ಬೇಕೀಗ. ಹೋಗಿ ರಿಟರ್ನ್ ಹೋಗಿ ಡೈರೆಕ್ಟ್ ಬೆಂಗಳೂರೇ. ಎಲ್ಲೂ ಹೋಗಲ್ಲ, ಫುಲ್ಲು ಸಿಕ್ಕಾಪಟ್ಟೆ ಟೈರ್ಡ್. ಅಲ್ಲಿ 1, 2, 3, 4 ಬೆಟ್ಟ ಹತ್ತಿ ಇಳಿಬೇಕು. ಹತ್ತಿ ಇಳಿದು ತಿರ್ಗಾ ಹತ್ತಿ ಇಳಿಬೇಕಲ್ಲ ರಿಟರ್ನ್ ಬರಬೇಕಾದ್ರೆ. ಇಲ್ಲಿಂದ ಮಾಮೂಲಿ ಜೀಪಲ್ಲಿ ಹೋಗ್ಬೇಕು. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.